ಹೋಗ್ತೈತಿ ಹಳ್ಳಾದ ಗೊತ್ತಾವಲ್ಲಿ ಮಾಯದಂತ ಮಳೆ ಬಂತಮ್ಮ ಅಂತ ಹಾಡು ಕೇಳ್ತೀವಿ ನೀವೆಲ್ಲ. ಬಾವುಡಂಗಿರಿ ಮುಳ್ಳಂಗಿರಿ ಅಲ್ಲಿಂದ ದೇವ ಬೆಟ್ಟಲ್ಲಿ ಜೋಬ್ ಹೊಡಿತಿದ್ವಿ. ಅವೆಲ್ಲ ನೀರು ಬರ್ಬೇಕಾ ಅಂತ ಕೇಳ್ತಾರೆ. ನೀರ ಬಂದ್ರೆ ಕ್ಯಾನ್ಸರ್ ಹೋಗುತ್ತೆ ಅಂತ ಭಯ. ಅಲ್ಲೂ ಕೂಗಾಡ್ತೀರಿ. ಚಪ್ಪಲಿಯ ಅಲ್ಲಿ ಹಿಂದೆ ಬಿಡ್ರಪ್ಪ ಅಂತ ಬಿಡಕ್ಕೆ ಮುಂದಕ್ಕೆ ಬಿಡ್ತೀರಿ. ಅದ್ರೊಬ್ಳು ಯಾರೋ ಒಬ್ಳು ನೇತ್ರ ಅಂತ ಒಂದು ಹುಡುಗಿ ನಾನೇ ಮನೆಯನ್ನ ಬಂದ್ಬಿಟ್ಟಿದೆ. ನಾನು ಹೇಳ್ತಾ ಇದ್ದೀನಿ, ರಸ್ತೆಯಲ್ಲಿ ಈ ದೇವ್ರ ಸ್ಯಾರಿ ಕೊಡೋದು, ಈ ಮಾಮೂಲಿ ಸ್ಯಾರಿ ಥರ ಬದಲು ಈಗ 100 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ಈ ಇಷ್ಟದ ಪೀಸ್ ಥರ ಬದಲು ಅದು ಜಾಕೆಟ್ ಪೀಸು ಅಲ್ಲ, ಸೀರೆ ಪೀಸು ಅಲ್ಲ, ಅದು ಯಾರಿಗೂ ಕೊಡ್ಲಿಕ್ಕಾಗಲ್ಲ. ಅದು ಹೇಳ್ತಾರೆ ಯಾರೋ ಒಬ್ಬರು ನಾನು ಹಾಕಿದ್ದೀನಿ ಅಲ್ಲಿ ಲೈವಲ್ಲಿ. ಏನು ಗೊತ್ತಾ, ಅಲ್ಲಿ ರೋಡಲ್ಲಿ ಮಾರ್ತಾ ಇರ್ತಾರೆ ಸಣ್ಣ ಸಣ್ಣ ಜಾಕೆಟ್ ಅಲ್ಲ, ಇಲ್ಲ ಜಾಕೆಟ್ ಪೀಸ್ ತನ್ನಿ, ದುಡ್ಡಿದ್ರೆ ಒಂದು ಸೀರೆ ತನ್ನಿ, ಸೀರೆ ಥರ ಬದಲು ಸೀರೆ ಏನು ಥರ ಇಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಅವು ಯಾರೋ ಒಬ್ಬರು ನೇತ್ರ ಅಂತ ಹಾಕೊಳ್ಳಿ, ಅಲ್ಲಿ ನೀವು 100 ರೂಪಾಯಿ ಅಂತ ಕೇಳ್ತೀರಾ, 500 ರೂಪಾಯಿ ಕೇಳ್ತೀರಾ ಅಂತ. ಅದೇ ಅಂಗಡಿ ರೇಟ್ ಜಾಸ್ತಿ ಅಂತ. ನೇತ್ರ ಎಲ್ಲಿದ್ದಿ ಬಮ್ಮ, ಇಲ್ಲಿ 1000 ಜನಕ್ಕೆ ಅಂತರಗಳು ಫ್ರೀ ಕಟ್ತೀವಿ, 100 ಜನಕ್ಕೆ ಸೀರೆ ಕೊಡ್ತೀವಿ ಅಲ್ವಾ. ನಿನಗೂ ಇನ್ನೊಂದು ಸರಿ ಬಂದಾಗ ಫುಲ್ ಫ್ರೀ ಅಮ್ಮ. ಇಲ್ಲಿ ನೇತ್ರ ಅಂತ ಹುಡುಗಿ ಯಾರು ನೀವೆಲ್ಲ ಒಂದು 2-3 ಇದರಲ್ಲಿ ನಮಗೆ ರೇಟ್ ಜಾಸ್ತಿಯಲ್ಲಿ ಇದಾಗಿದೆಯಂತೆ. ನಂಗೆ ಗೊತ್ತಿಲ್ಲ, ನಂಗೆ ಓದಕ್ಕೆ ಬರಲ್ಲ, ಯಾರೋ ಹೇಳಿರು. ಬಾಂಬೈಲಿ ನೇತ್ರ ನಿಂಗೆ ಏನು ಖರ್ಚು ಕೊಡೋಕ್ಕಾಗಲ್ಲ, ಅಲ್ಲಿ ಸೀರೆ ಮಾಡೋದು ವ್ಯಾಪಾರ ಆಗಿಲ್ಲ ಅಂದರೆ ಬಾಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ, ಇಲ್ಲ ಅಂದರೆ ಬಾಯಲ್ಲಿ ಸೀರೆ ಫ್ರೀ ಕೊಡ್ತೀನಿ, ಅಂತರ ಫ್ರೀ ಕೊಡ್ತೀನಿ, ಬಸ್ ಚಾರ್ಜ್ ಕೊಡ್ತೀನಿ, ಇಲ್ಲ ಏನಿಲ್ಲ ಅಂದರೆ ಬಸ್ ಚಾರ್ಜ್ ಫ್ರೀ ಕೊಡ್ತೀನಿ, ನಿಮ್ಮ ಮನೆಗೆ ಊಟಕ್ಕಿಲ್ಲ ಅಂದ್ರೆ ಅಕ್ಕಿನೂ ಕೊಟ್ಕೊಳ್ತೀನಿ ಬಾಮ್ಮ ನೇತ್ರ. ಹಾಂ, ತಲೆಕೆಟ್ಟರಂಗೆ ಆಡ್ಬೇಡ, ನಿಂಗೆ ತಲೆಕೆಟ್ಟಿ ಅನ್ಕೊತೀನಿ. ಸಾಮಾನ್ಯವಾಗಿ ತಲೆಕೆಟ್ಟರ ಯಾರು ಗೊತ್ತಾ, ಯಾರಿಗೆ ಕೈಯಲ್ಲಿ ಕಿಸೆ ಕಾಲ ದಾಖಲೆ ಮಾಡ್ತಾರೆ. ಉದಾಹರಣೆ ಹೆಂಗಸರು ಮುಡ್ತಾರ ಅಂತ ಬಾಗ್ತಾ ಇದ್ದ, ಅವ್ನಿಗೆ ಗೊತ್ತಿಲ್ಲ ನಮ್ಮಪ್ಪ ನಮ್ಮ ತಂಗಿಯರು ಮುಡ್ತೀನಿ ಅಂತ. ಈಗ ಆಂಬುಲೆನ್ಸ್ ಒಂದು ಅಜ್ಜಿ ಬರುತ್ತೆ, ಒಂದು 70-80 ವರ್ಷ ಅಜ್ಜಿ. ಆ ಅಜ್ಜಿ ಕರ್ಕೊಂಬಂದಿನಿ ನಾನು ಎತ್ಕೊಂಡು, ಅದಕ್ಕೂ ಹಾಕೇನೆ ಹೆಂಗಸರು ಮುಡ್ತಾರೆ ಅಂತ. ಅವ್ರ ಅಪ್ಪ ಬಿಲ್ದಾರ ಹಾಕ್ತೀರಿ. ನಿಮ್ಮಂಥ ಹೈವೇಗಳು ಎದಕೊಳ್ಳಲ್ಲ ನಾವು ಅಂತ. 1000 ಜನ ಕೋಟ್ಯಾಂತರ ಜನ ಭಕ್ತಿದ್ದಾರೆ. ನೇತ್ರ ಅಂತ ಎಲ್ಲಿದೆ ನೀನು ದಯವಿಟ್ಟು ಸರಿ ಬಂದಾಗ ಹೇಳೋ, ಅಣ್ಣ ನಮ್ಮ ಬಂದು ಇಲ್ಲ ಅಣ್ಣ ಅನ್ನೂ ಸಾಕು. ಇಲ್ಲಿಂದ ನೀವು ಬಸ್ ಚಾರ್ಜು, ಸೀರೆ, ಯಂತ್ರ, ಫೋಟೋ ಫ್ರೀ, ಅಂಗಡಿಗೆಲ್ಲ ಎಲ್ಲ ಫ್ರೀ. ನಮ್ಮ ಮಕ್ಕಳು ಹೇಳ್ತೀನಿ ಎಲ್ಲ ಫ್ರೀ ಕೊಡೋಕ್ಕಂತ. ಎಷ್ಟೋ ಜನಕ್ಕೆ ನಾವು ಟೀ ಫ್ರೀ ಕೊಡ್ತೀವಿ, ಎಷ್ಟೋ ಜನ ಅಂಧಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಸಹಾಯ ಮಾಡ್ತೀವಿ, ಬಸ್ ಚಾರ್ಜ್ ಕೊಡ್ತೀವಿ, ವೃದ್ಧಾಶ್ರಮಕ್ಕೆ ಸಹಾಯ ಮಾಡ್ತೀವಿ. ಗೊತ್ತಿಲ್ಲ ಅಂದರೆ ಬಾಮ್ಮ ಇನ್ನೊಂದ್ಸರಿ ನಂಗೆ ಹಿಂಗೆ ನೆನ್ಪಿಡ್ಕೋ, ಒಂದು ಸೀರೆ, ಬಸ್ ಚಾರ್ಜು, ಒಂದು ಚೀಲ ಅಕ್ಕಿ, ಬೆಲ್ಲ, ಸೀರೆ, ಬಳೆ, ಇನ್ನೇನು ಕೊಡ್ಬೇಕು ಅವ್ಳಿಗೆ. ಆಸ್ತಿ ಕೊಡಲ್ಲ, ನಿಮ್ಮಂತ ಐವೇಕುಗಳು ನಮ್ಮ ಪಕ್ಕೇನಲ್ಲ ನಾನು ಅಂತ ಬಾಮ್ಮ ಇನ್ನೊಂದು ಫ್ರೀಯಾಗಿ ಕೊಡ್ತೀನಿ ಅಂತ. ಐವೇಕುಗಳ ಬುದ್ಧಿ ಇಲ್ಲ ಅನ್ನೋ ಬನ್ನಿ. ಆಮೇಲೆ ಹೆಂಗೆ ಗೊತ್ತು, ನನ್ನೊಬ್ಬನ್ನೇ ಅಲ್ಲ, ಯಾರ ಬಗ್ಗೆನೂ ಮಾತಾಡಬೇಡಿ. ನಾನು ಹೇಳ್ತಾ ಇರ್ತೀನಿ ಸಾಮಾನ್ಯ. ಯಾಕೆ ಮೊನ್ನೆ ಒಂದು ಹುಡುಗಿ ಬಂದಿತ್ತು, ನೇಣ ಕಣಕ್ಕೆ ಹೋಯ್ತಂತೆ. ಯಾಕಂದರೆ ಗಂಡ ಏನೋ ಲಕೋಡಿತಂತೆ, ಅವ್ನು ಕೆಲ್ಸಕ್ಕೆ ಹೋಗ್ತಾನೆ ಅಂದರೆ ಎಲ್ಲ ಆಡ್ಕೊಂತಾರಂತೆ ಅವ್ರು ನೆಂಟರುಗಳೆಲ್ಲ. ಹಾಂ, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗಳು ಬಗ್ಗೆ ಗುಂಡಿ ಬಗ್ಗೆ ಯೋಚನೆ ಮಾಡ್ರಮ್ಮ ದಯವಿಟ್ಟು ಅಲ್ವಾ. ಬೇಜಾರಾಗುತ್ತೆ. 3-4 ಮೆಸೇಜ್ ಮಾಡಲ್ಲ ಅಂತ ಅವಳು, ನಂಗೆ ಗೊತ್ತೇ ಇಲ್ಲ, ನಂಗೆ ಓದಕ್ಕೆ ಬರಲ್ಲ. ಅದು ಹೇಳ್ತಾವ್ರ ಒಬ್ರು ಒಳಗಡೆ ಬಾನು ಅಂತ ಹುಡುಗ, ನೋಡೋಣ ಯಾರೋ ನೇತ್ರ ಅಂತ ಮೆಸೇಜ್ ಮಾಡಲ್ಲ ಅಂತ. ಇನ್ನೊಬ್ಬಾಕೇನು ಯಾರೋ ದುಡ್ಡಿಗೋಸ್ಕರ ಅಂತ. ಎಲ್ಲ ನಮ್ಮ ಮಕ್ಕಳು ಬರ್ರ ಇಲ್ಲಿ ದುಡ್ಡಿಗೋಸ್ಕರ ಮಾಡಂಗಿದ್ರೆ ಬಂಗಾರ ಚಾರ್ಜಂಗೆ ಹೋಗ್ತಾ ಇದ್ದೆ ನಾವು ಅಲ್ವಾ. ನೇತ್ರ ಅಂತ ಯಾರೋ ಬಂದರೆ, ಇನ್ನೂ ಸರಿ ಬಂದರೆ ಯಾರೋ ನೇತ್ರ ಅಂತ ಬಂದರೆ ನನಗೆ ದಯವಿಟ್ಟು ಮಾತಾಡ್ಸ್ಬೇಕಮ್ಮ ನನ್ನ. ಯಾಕಂದರೆ ನಾನು ನಿನಗೆ ಸೀರೆ ಫ್ರೀ ಬಂದಾಗೆಲ್ಲ ಅಕ್ಕಿ ಕೊಡ್ತೀನಿ. ನಿಮ್ಮ ಮನೆ ನಿನ್ನ ಗಂಟೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನನಗೆ ಹೇಳು, ನಾನು ಅವ್ನಿಗೆ ಅಕ್ಕಿ ಕೊಡ್ತೀನಂತೆ. ಆಯ್ತಾ? ಕರೆಕ್ಟ್ ಅಲ್ವಾ. ಇಲ್ಲಿ 1000 ಜನಕ್ಕೆ ಸಹಾಯ ಮಾಡೋದು ಮರ್ತ್ಬಿಡ್ತಾರೆ. 100 ಜನಕ್ಕೆ ಬೆಳಗಿನ ಸಾಯಂಕಾಲದಾಗ ಒಟ್ಟಸು ನಿಂತ್ಕೊಂಡು ಮರ್ತ್ಬಿಡ್ತಾರೆ. ಅಣ್ಣ ತಮ್ಮ ಸಹಾಯ ಮರ್ತ್ಬಿಡ್ತಾರೆ. ಅಮಾವಾಸ್ಯೆ ತಿನ್ನೋದೇ ಇಲ್ಲ ನಾವು, ಜನಸೇವೆ ಮಾಡೋದು ಮರ್ತ್ಬಿಡ್ತಾರೆ. ಯಾವ ಒಳಗಳು ಬಂದ್ಬಿಡ್ತಾಳೆ, ಅಲ್ಲೆಲ್ಲ 100 ರೂಪಾಯಿ ಕೇಳ್ತಾಳೆ, ಅಂತರ ಫ್ರೀ ಕೊಟ್ಟಿಂದ ಕೇಳ್ತಾಳೆ ನನ್ನ. ನಾವು ಕೊಡಲ್ಲ ಅಂದರೆ ಅಲ್ಲಿ ಹಾಕಿರ್ತಾರೆ, ಅಂತರ ಕೇಳ್ತಾರೆ, ಅಲ್ಲಿ ದುಡ್ಡು ಕೇಳ್ತಾರೆ ಅಂತ. ತಡೆ ಹೊಡೆಗೆ ಯಾವನ್ನ ತಡೆ ಸಮಸ್ಕೊಂಡು ಯಾವ ದುಡ್ಡು ಇಸ್ಕೊಳ್ಳೋದೇ ಇಲ್ಲ. ಅದು ಮಾತು ಬರಲ್ಲ. ಪುಣ್ಯಾತ್ಮ ಚಿಕ್ಕನಾಗಳಿಂದ ಬರ್ತಾನೆ, ಮಾತು ಬರ್ತಿದ್ದ ಅವ್ನು ನೆಕ್ಸ್ಟಾಗಿ ತಂದೆ ಮಲಗಿಬಿಟ್ಟಿರ್ತಾರೆ ಸತ್ತೋಗ್ಯಾರೆ ಅಂತ. ಈ ತಾಯಿ ಬೋರ್ಡಿನ ಕೈಯಿಂದ ತೇತಾಗಿ ಬದುಕಿಬಿಡ್ತಾರೆ. ಅವ್ನು ಬಂದು ತಡೆ ಹೊಡಿತಾನೆ. ಲೋಕಾಯುಕ್ತ ಬಂದು ಕಲ್ಲಾಕೋಯಾರೆ ಕೈ ಬಂದವೆ ಅಂತ. ಇನ್ನು ಬಾಯ್ಕೊಂಡು ಆಂಧ್ರದಿಂದ ಬಂದರೆ ಅಪ್ಪ ಆಟ ಆಟಕ್ಕೆ ಬದುಕಲ್ಲ, ಬದುಕಿಯಾರು ಬಂದು ಕಾರ್ಪೊರೇಟರ್ ಕೆಲಸ ಮಾಡ್ತಾವ್ರೆ ಅಲ್ವಾ. ಇನ್ನು ಕಾಲೇ ಬರಲ್ಲ, ತಿರುಣಾಬಲ್ಲ ಒಂದು ಮೆಸೇಜ್ ಮಾಡ್ತಾವೆ. ಅಯ್ಯಗಳು ಗೊತ್ತಿರಲ್ಲ, ಬಂದು ಮೆಸೇಜ್ ಮಾಡಿಬಿಡ್ತವೆ. 3 ಮೆಸೇಜ್ ಮಾಡ್ಯಾಳ ಅಂತ ಅವಳು. ಬಮ್ಮ ಇನ್ನೇ ಸರಿ ದಯವಿಟ್ಟು ಇಲ್ಲಿ ಗೊತ್ತಾಯ್ತು ನೀನು ತಿರ್ಬೋಕೆ ಅಂತ. ಕರೆಕ್ಟಾ? ಯಾರು ಮನೇಲಿ ಕಿಸಿಯೋಕ್ಕಾಗಲ್ಲ, ಯಾರು ಮನೇಲಿ ಅವ್ರ ಮನೆ ಸಂಸಾರ ನೆಟ್ಟಿಗಿರಲ್ಲ, ಅವ್ರು ಕಂಡ ಬಗ್ಗೆ ಮಾತಾಡ್ತಾರೆ. ನೀವು ಅಷ್ಟೇ, ಯಾರ ಬಗ್ಗೆ ತಲೆ, ನಾನು ತಲೆಗೆ ನಿಂತೋಗಲ್ಲ. ಸಾಕಷ್ಟು ಬಂದರೆ ದೇವಸ್ಥಾನ ನಿಲ್ಲಿಸ್ತೀವಿ, ಹೊಡಿತೀವಿ ಅಂದ್ರೆ ನನ್ನ ಹೊಡಿಯೋಗಿದ್ರೆ ಗಾಡಿ ನಂಬರ್ 3747 800 ಕಾರ ಬರೋದು. ಇವತ್ತು ಅಲ್ಲ, ನಾಳೆ ಭಾನುವಾರ, ಇವತ್ತು ಶನಿವಾರ, ನಾಳೆ ಸಾಯಂಕಾಲ KBKC ಬರ್ತೀನಿ. ಒಂದು 8 ಗಂಟೆ ಬಿಡ್ತೀನಿ ನೈಟು. ಗಾಡಿ ನಂಬರ್ 3747 800 ಒಬ್ಬನೇ ಬರೋದು. ನಾನು ಡ್ರೈವರ್ ಯಾರಪ್ಪ, ನಾನೇ ಡ್ರೈವರ್. ನಾನೇ ಕಂಡು ಅಂಥವ್ರು ಯಾರಾದ್ರೂ ಸಾಹಸ ಮಾಡಬೇಡ, ಮಡಂಗಿ ನೋಡಿರಪ್ಪ, ನೋಡ್ತೀನಿ ನಾನು. ಭಾಳ ಜನ ಬಂದೋರೆ ಅಂತಾದ್ರೆ ಯಾವತ್ತು ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೆನ್ನೊಂದು ಒಮ್ಮ ಬಂದಿತ್ತು, ಅಳ್ತೇಳೆ ನೋಡಿ ಹೊಟ್ಟರು ದುಡಿಯೋಕೆ ಹೋದ್ರೆ ಆಡ್ಕೊಂತಾರಂತ ಐವೇಕೊಳ್ಳಬಹುದು. ಅದೇನೋ ಗಂಡಗೆ ಎಲ್ಲ ಕೊಡ್ತಿದ್ದೆ ಅಂತ 2 ಹೆಣ್ಮಕ್ಳು ಅಂತ ಕೆಲ್ಸಕ್ಕೆ ಹೋದ್ರೆ ಅಗಲತ್ತು ಹೋದ್ರೆ ಹೆಂಗ್ಸ್ ಆಡ್ಕೊಂತಾರಂತೆ. ಸರಿ, ಗಂಡಸರು ರಾತ್ರಿ ಹೊತ್ತವ್ರು ಹೆಂಗ್ಸ್ ಆಡ್ಕೊಂತಾರಂತೆ. ಇರ್ತಾರಲ್ಲ ಯಾರೊಬ್ರು ನೋಡಿ, ಅವಳು ಎಷ್ಟು ಹಾಕಿ ಅಂತರ ದುಡ್ಡು ಫೋಟೋ ದುಡ್ಡು ಇಸ್ಕೊಂತಾರೆ. ಇಲ್ಲ ನಾವು ಪಾರ್ಕಿಂಗೇ ದುಡ್ಡು ಕೇಳಿಲ್ಲ ಯಾವನ್ನೊಬ್ಬರನ್ನ. ಇದು ಈ ಮಾಹಿತಿ ತಪ್ಪು ನಂದಲ್ಲ, ಇದಕ್ಕೂ 5 ಜನ ಅವರೇ. ಆ ಸಿಮೆಂಟ್ ನಂದು 38 ಗುಂಟೆ ಜಮೀನೊಳಗೆ ಇಸೊಂದು ಆವುಗಳು ಸಮ ಸಾಕೊಂಡಿನಿ ನಾನು, ದನಗಳು ಸಾಕೊಂಡಿನಿ, ಮೇಕೆ ಸಾಕೊಂಡಿನಿ. ಮನುಷ್ಯರು ಸಾಕಲ್ಲ, ಕೆಟ್ಟಗಳು ನೋಡಿ ಮುಂಡೋಗ್ಬಿಡ್ತಾರೆ. ಯಾಳ ಬಂದೇಳ ಒಬ್ಬಳು ನೇತ್ರ ಅಂತ, ಅವಳಿಗೆ ಯಾರೋ ಏನು ಫ್ರೀ ಕೊಟ್ಟಿಲ್ಲ ಅಂತ ಮೆಸೇಜ್ ಹಾಕಲ್ಲ ನಮಗೆ. ಹಾಂ, ನೆಕ್ಸ್ಟ್ ಹಾಂ
ನಮಗೆ ನೋವಾಗಲ್ಲ, ನನಗಂದ್ರೂ ಪರವಾಗಿಲ್ಲ. ಇದು ಯಾರೋ ಬೇರೆ ಅಂದ್ರೆ ಅವ್ರ ಜೀವನ ಏನೋ ಹಾಳಾಗುತ್ತಲ್ಲ. ನಾನೇನು ಇದ್ರಲ್ಲ ಒಂದು 9 10 ಇವಳು ನೆಕ್ಸ್ಟ್ ಇವಳು ಅಲ್ಲೇ ಇವಳಿಗೆಲ್ಲ ಏನೋ ಕಾಯಿಲೆ ಇರ್ಬೇಕು ಹಂಗಾಗಿ ಮಾಡಿ ಇಲ್ಲಿ ಬಂದು ನಾಟ್ಕಾಡ್ರಿ. ಈಗ ಓದಮ್ಮಸೆ ಏನಾಯ್ತೆ, ಯಾರೋ ಒಂದು ಒಮ್ಮ ಬರುತ್ತೆ, ನಾವು ಖಾಲಿ ಬೀಳಿಂದ ಯಾರನ್ನ ಕೇಳಲ್ಲ. ಇಬ್ರು ಬಂದಾರ ಅಕ್ಕಂಗಿಯರು ಸುಮ್ಮನೆ ಹೋಗ್ಬೇಕು ದೇವಸ್ಥಾನ ಒಳಗೆ ಬಂದು ಒಳಗಡೆ ಒಂದು ಚೂರು ಬಿಲ್ಡಪ್ ಕೊಡ್ತಾರೆ. ಇದಾಗ ಬಿಲ್ಡಪ್ ಕೊಡ ಬೇಡಮ್ಮ ದೇವಸ್ಥಾನಕ್ಕೆ ಹೋರಿ ಅಂತ ನನ್ನ ತಮ್ಮನ ಅಂದ್ಬಿಟ್ಟೇನು ನಂಗೆ ನಾನು ಅಂದಿಲ್ಲ. ತಮ್ಮ ಅವಳು ಸಿವಿಲ್ ದೇವಸ್ಥಾನ ಮೂಗು ತಿರುಗಿಂಡ್ಲು ಇಲ್ಲ ಕೊಡ್ತಿತ್ತಿಲ್ಲ. ಎಲ್ಲಿ ಹೊಡಿತಪ್ಪ ಇಲ್ಲ ಕೊಟ್ಬಿಡ್ತು. ನಾವೇ ಮಾಡೋಕ್ಕಾಗ್ತದೆ. ಮೊನ್ನೆ ಬೇವನ ಬಂದ ಆಲ್ದೂರಿಂದ ಅಲ್ಲಿ ಬಂದ ಇಲ್ಲಿ ಬರೋಕ್ಕಾಲ್ವಂತೆ. ನಂಗೆ ಹುಷಾರಾಗಿಲ್ಲ, ನಿಂಗೆ ಹೆಂಡತಿ ಸ್ವಂತ ಹೆಂಡತಿ ಹುಷಾರಿಲ್ಲ, ಗಂಡು ಬರಲ್ಲ ಅಂದರೆ ಅವನೆಂತ ಅವಿವೇಕಿರ್ಬೇಕು. ನನಗೆಲ್ಲ ಹುಷಾರು ನಿನ್ನಿತಾನೆ ಹೋಗ್ಬಂದು ಅಲ್ಲಿ ಇಟ್ಕೊಂಡು ಅಲ್ಲಿ ಕೆಳಗೆ ರಿಸೀವ್ ಮಾಡಿ ಕೇಳಿದ್ರೆ ಎಲ್ಲ ಕೊಡು ಅಲ್ಲಿ ಬಿದ್ದು ಉಳ್ಳಾಡೇನೆ ಎತ್ಕೊಂಬತ್ತಾರೆ ಇಲ್ಲಿಗೆ. ನಿಮ್ಮ ದುರಾಂಕಾರಗಳಿದ್ರೆ ನಿಮ್ಮನ್ನು ತಿನ್ನುತ್ತೆ, ನಮ್ಮನ್ನು ತಿನ್ನಲ್ಲ. ತಂಗಿ ದುಡ್ಡಿತ್ತ ದುಡ್ಡಿತ್ತಾನ ಅದಕ್ಕೆ ಈಗ ದುರಾಂಕಾರಗಳು ನಿಮ್ಮನ್ನು ತಿನ್ನುತ್ತೆ. ನಿಮ್ಮ ಕೈಯ ಕೈಸೇಕಾಗಲ್ಲ. ಬನ್ನಿ ಅಂತಿದೆ, ಬನ್ನಿ ನಾನು ಹೆಂಗೆ ಸಹಾಯ ಮಾಡ್ತೀನಿ ನೋಡಂತ್ರಿ. ಆಮೇಲೆ ಏನೂ ಆಗಿಲ್ಲ ಅಂತ ಹೆಸರು ತಂದಿದ್ದೆ. ಬಾ ನಾನು ಯಾರು ಬೆಟ್ಟಿ ನೇತ್ರ ಸಾಯಂಕಾಲ ಬಾ, ನೀನು ಸೀರೆ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ನಿನ್ನ ಬಗ್ಗೆ ಇಷ್ಟು ತಗೊಂಡಿದ್ದೀನಿ ನಾನು ಆಲ್ರೆಡಿ. ನೀನು ಸೀರೆ ಮಾಡ್ಕೊಂಡು ಜೀವನ ವ್ಯಾಪಾರ ಆಗಿಲ್ಲ ಅಂತ ಬಂದಿದ್ದು ಸೀರೆ ವ್ಯಾಪಾರ ಮಾಡ್ಬಾ. ವ್ಯಾಪಾರ ಆಗುತ್ತಿಲ್ಲ, ವ್ಯಾಪಾರ ಮಾಡ್ತೀನಿ ನಾನು. ರಾತ್ರಿ ಹೊತ್ತು ಬರೋ ಬೆಸ್ಟ್ ಹೊಡ್ತೀನಿ, ಅದು ಸಮಾಲ. ನೀವು ಹೇಳಿ ರಾತ್ರಿ ಹೊತ್ತು ಕೈ ಕಾಲದ್ರೆ ಬೆಸ್ಟ್ ಹೊಡ್ತೀನಿ ಹೋಗ್ತೀನಿ ನಾನು. ಕೈಯಿಂದ ಕಾಲಿಲ್ಲ ಮನೆಗೆ ಎಣ್ಣೆ ಹೊಡೆದ್ರಾಗಲ್ಲ ಅವ್ರಿಗೆ ಸಮಾಲ. ಇನ್ಬಿಡು ಎಷ್ಟು ಜನಕ್ಕೆ ನೀವು ಕೊಡೋ ದುಡ್ಡಲ್ಲಿ ಎಷ್ಟು ಜನಕ್ಕೆ ಸೀಟು ಮನೆ ಕಟ್ಕೊಟ್ಟಿವಿ ನಾವು. ಜನ ಏನು ತಿಳ್ಕೊಂಡು ಮನೆ ಬಾಕಿದ್ದ ಸೀರೆ ಕೊಡೋದ ಲೈವಲ್ ಆಗ್ತಾರ ಅಂತ. ಸೀರೆ ಕೊಡೋ ಲೈವಲ್ ಹಾಕೋ ಉದ್ದೇಶ ಇಷ್ಟೇ. ಎಷ್ಟೋ ಮನೆಗೆ ಬಾಗಣ ಕೊಡೋರಿಲ್ಲ, ಬಾಗಣ ಕೊಡೋ ಅಟ್ಪಾಂಗಳಿಲ್ಲ, ಅಕ್ಕಂಗಿರೋ ಗಂಡುಗಳಿರಲ್ಲ ಅಂತರಿಗೆ ನಾವು ಬಾಗಣ ಕೊಡೋದು ಅದು ತೋರಿಸ್ತೀವಿ ಅಷ್ಟೇ. ದುಡ್ಡು ಕೊಡೋ ಮುಂಚೆ ತೋರಿಸ್ತಾ ಇದ್ದೆ. ಈಗ ಒಬ್ರು ಯಾರಾದ್ರೂ ಸೀಟ್ ಕೊಟ್ಟವೇನೋ ನಾವೇನು ಕೊಟ್ಟಿದ್ದೀವಿ ಅಲ್ಲ, ನೀವು ಕೊಡೋ ದುಡ್ಡು ಕೊಡ್ತೀವಿ. ಸೀಟ್ ಕೊಡಿಸಿದ ಬರ್ತಾ ನಮ್ಮನೆ ಮೋಡ್ ಕಟ್ತಾ ಇದ್ದೀವಿ, ಅರ್ಧ ಬರ್ದ ಕೋಟಿ ಕೊಡಿ ನಮ್ಮ ದುಡ್ಡು ಅಂತ ಕೇಳ್ತಾರೆ. ಇದೆಲ್ಲ 2,000 ದುಡ್ಡು ಬಸ್ಸಾರ ನನ್ನ ತಮ್ಮ ಕೊಟ್ಟ ಅವನೇ ಮೊನ್ನೆ ಅವನು 4,000 ಕೊಡಿ ಅಂತಾನೆ. ಹಿಂಗೆ ಕೇಳೋದು ಜನಗಳು. ಇನ್ನು ಟಂಪ ಫ್ರೀ ಇತ್ತು, ನಿಮ್ಗೆ ಗೊತ್ತಿರುತ್ತೆ. ಟಂಪ ಇಲ್ಲಿ ಬರ್ತಿತ್ತು, ಟಂಪನೂ ಫ್ರೀ ಬಿಟ್ಟಿದ್ವಿ. 10 ಒಬ್ಬರು ಲೇಟ್ ಆಗುತ್ತಾ, ಬಸ್ ಹೋಗುತ್ತೆ ನಮ್ಮದು, ಟ್ರೈನ್ ಹೋಗುತ್ತೆ ನಮ್ಮದು ನಿಲ್ಸ್ತೀವಿ ಟಂಪವ. ಇನ್ನು ಬೆಳಗ್ಗೆ 6 ಗಂಟೆ ಓಪನ್ ಇಲ್ಲ ಅಂದ್ಕೊಬೇಡಿ. ಅದಕ್ಕೆ ಬೆಳಗ್ಗೆ 6 ಗಂಟೆ ಓಪನ್ ಇರುತ್ತೆ. 9 ಗಂಟೆ ಯಾಕೆ ಮಾಡಿ ಗೊತ್ತಾ, ಮಕ್ಕಳನ್ನ ಕರ್ಕೊಂಬರ್ತೀರಿ. ನಿಮ್ಮ ಮಕ್ಕಳನ್ನ ಹಾಸ್ಟ್ಲಾಗೋ ಅಂದಸ್ಕೊಂಡು ಬಿಟ್ಟಿರ್ತೀರಿ. ಇಲ್ಲಿ ಬಂದು ಮಕ್ಕಳನ್ನ ಇಟ್ಕೊಳ್ಳೋ ಮಕ್ಕಳು ಆಡಾಗಿಲ್ವಾ ಅಂತ ಒಳಗಳು. ಅದಕ್ಕೆ 9 ಗಂಟೆ ಮೇಲೆ ಬರ್ರಪ್ಪ ಅಂತ. ಯಾಕಂದ್ರೆ ಬೆಳಗ್ಗೆ ದೇವ್ರ ಬೇಕಾದ್ರೆ ಬಾವಿ ಒಳಗೆ ದೇವ್ರ ಬಾವಿ ಇದೆ ಅಲ್ಲಿ ಸಣ್ಣದು, ಒಂದು 5 ಅಡಿ ಬಾವಿ 8 ಅಡಿ ವಿಗ್ರಹ ಮೂರ್ತಿ. ಬಾವಿ ಒಳಗೆ ಮಕ್ಕಳು ಆಡ್ತವೆ. ಮಕ್ಳು ಇಟ್ಕೊಳ್ಳಮ್ಮ ಅಂದರೆ ಸಿಮಿಗಿಲ್ ದೇವಸ್ಥಾನ ಅಂತೇಳಿ ಎಲ್ಲ ಬ್ಲ್ಯಾಕ್ ಮಾಡಿದ್ವಿ. ಅವ್ಳು ಫೋನಾಗ ಅವಳು ಇಲ್ಲಿ, ಹಂಗಾಗಿ ಎಲ್ಲ ಬ್ಲ್ಯಾಕು. ಮತ್ತಮೇಲೆ ಯಾರು ಅಂದ್ಕೊಬೇಡ್ರಿ 6 ಗಂಟೆ ಮೇಲೆ ಯಾಕೆ ಬಿಡ್ಬೇಕು ಗೊತ್ತಾ. 6 ಗಂಟೆ ಮೇಲೆ ಯಾಕೆ ಬಿಡ್ಕೊಂತೀವಿ ಅಂದ್ರೆ ಮನೆ ಬಂದ ನಾನು ನಾನು ಹೇಳ್ತಾನೆ. ಏನು ಕೇಳ್ತಾರಪ್ಪ 6 ಗಂಟೆ ಮೇಲೆ ಇದ್ರೆ ಬಿಸ್ಕೆಟ್ ಕೊಡಿ, ದಿಮ್ ಕೊಡಿ, ಬೆಳಿಗ್ಗೆ ಎದ್ದು ಬಿಸಿನೀರು ಕೊಡಿ ಅಂತಾರೆ. ಬೆಸ್ನೀರು ಕೊಡಿ, ದಿಮ್ ಕೊಡಿ ಎಲ್ಲ ಸ್ಟಾಪ್ ಮಾಡಿರೋದು ಯಾವೇ ಕಂಡ್ರಪ್ಪ. ಆಮೇಲೆ ಕರೆಕ್ಟನಪ್ಪ ಜಾಸ್ತಿ ವ್ಯವಸ್ಥೆ ಮಾಡಿದ್ರೆ ಏನು ಮಾಡ್ತಾರೆ, ದೇವ್ರ ಬಾಯ್ತಾಗ ಬಿಡ್ತೀವಿ ಅಂದ್ಕೊಳ್ಳಿ. ಗೊಣ್ಣೆ ತೆಗಿಯೋದು, ಡೈಪರ್ ಎಸೆಯೋದು, ಮನೆಗೆ ಹೋಗೋದು ಎಲ್ಲ ಅನುಭವಿಸಿ ಒಂದು ಸ್ಟೇಷನ್ಗೆ ಹೋಗ್ಬಂದಿನಿ. ಹಂಗಾಗಿ ಯಾರೊಬ್ರಿಗೆ ಕೈಕಾಲು ತಿಕ್ಬಿಡ್ತೀನಿ. ಅವ್ಳು ಗಂಡ ಬರ್ತಾನೆ, ನಂಗೆ ಗೊತ್ತಿಲ್ಲ ಅವಳೇ ಹೆಂಡ್ತಿ ಅಂತ. ಅವ್ನು ಬಂದು ಗತ್ತೊಡಿತಾನೆ, ಹೆಂಡ್ತಿ ಬರಲ್ಲ, ನಾನು ಹೊರ ಕೊಟ್ಬಿಡ್ತೀನಿ ಅವನಿಗೆ. ಅವ್ರ ಹೆಂಡ್ತಿ ಬಂದು ಕಂಪ್ಲೇಂಟ್ ಕೊಡ್ತಲ್ಲ ನಂಗೆ. ಇವಾಗ ಏನಿಲ್ಲ, ಕಿಡ್ನಿಗಳಿಲ್ಲ, ನೀವು ಅನುಭವಿಸ್ಕೊಳ್ರಿ, ನಾವೇ ಮಾಡೋಕ್ಕಾಗಲ್ಲ. ನೋಡಿ, ಯಾರಾದರೂ ಯಾರ ಬಗ್ಗೆ ನಿಮಗೆ ನನಗೆ ಬ್ಯಾಡ್ ಮೆಸೇಜ್ ಮಾಡಿರಲಿಲ್ಲ. ನಂಗೆ ಬೇಜಾರಾಯ್ತು ಏನಂದರೆ ಮೂರು ಫೇಸ್ಬುಕ್ಗೆ ಮೆಸೇಜ್ ಮಾಡಲ್ಲ ಅಂತ ಅವಳಿಗೆಲ್ಲ ಮೋಸ್ಟ್ಲಿ ಗಂಟೆ ನೋಡ್ಕೊಂತ ಇಲ್ಲ ಅನ್ಸುತ್ತೆ ಆಯ್ತಾ. ಅಂದಾದ್ರೆ ನಿಮಗೂ ಅಷ್ಟೇ, ಯಾರು ನಿಮ್ಮ ಮನೆಗೆ ನಿಮ್ಮ ಅಕ್ಕಪಕ್ಕ ಆಡ್ಕೊಂಡಿದ್ರೆ ಅವು ಪುಸ್ಕಟ್ಟೆ ನಾಯಿಗಳು ಅಂತ ನಾನು ತಿಳ್ಕೊಂಡಿರೋದು. ನಾಯಿ ರಾತ್ರಿ ಹೊತ್ತು ಬೊಗಳ್ತಾವಲ್ಲ, ಅವು ನಮ್ಮ ಮನೆಗೆ ಪುಸ್ಕಟ್ಟೆ ನಾಯಿಗಳು ಸಂಬಳಿಲ್ಲ. ನಿಮ್ಮ ಮನೆ ಅಕ್ಕಪಕ್ಕ ನಾಯಿ ಬೊಳಿಕೊಂಡು ತಲೆ ಕೆಡಿಸ್ಕೊಬೇಡಿ, ಅಮ್ಮ ಕರೆಕ್ಟ್ ಮಾಡ್ಬಿಡಿ. ನೋಡಿ ಒಂದ್ಸರಿ ಹಿಂಗೆ ಲೈವಲ್ಲಿ ಹಾಕ್ಬಿಡ್ತೀನಂತೆ, ಕಟ್ ಮಾಡೋದು ಹೊಸ್ತಾಕೆ. ಡೈಪರ್ ನಮಗೆ ಕೊಟ್ಟಾಗಬೇಕು. ನಿಮ್ಗೆ ಗೊತ್ತಿರುತ್ತೆ ಡೈಪರ್ ಒಳಗೆ ಎಷ್ಟೋ ರಾಮೋಸ್ ದಿವಸ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ನಮಗೆ ಮೆಟ್ಲ ಮೇಲೆ ಲೆಟ್ರ್ ಮಾಡಿಸೋದ್ರೆ ನಿಮಗೆ ಆ ಮಕ್ಕಳಿಗೆ ಬರಲ್ಲ ಕಾಯಿಲೆ, ನಿಮಗೆ ಬಂದ್ಬಿಡುತ್ತೆ ಕಾಯಿಲೆ ರೋಗ. ಇಲ್ಲಿ ಬಂದು ಯಾವುದೇ ದೇವಸ್ಥಾನ, ನಮ್ಮ ದೇವಸ್ಥಾನಕ್ಕಿಂತ ಯಾವ ದೇವಸ್ಥಾನಕ್ಕೂ ದೇವಸ್ಥಾನ ಲೆಟ್ರಿನ್ ಮಾಡಿಸೋದು, ಗಲೀಜು ಮಾಡಿಸೋ ಮಾಡಬಾರ್ದು. ಆ ಕಡೆ ಬಟ್ಟೆ ಎಸಿಬಾರ್ದು, ಮತ್ತು ಆ ಕಡೆ ನೆಗದು ಯಾರು ಉಚ್ಚರಿಸಬಾರ್ದು ಮಕ್ಕಳನ್ನ. ನೆನಪಿರಲಿ ನಿಮಗೆಲ್ಲ ಲೈವಲ್ಲಿ ಹಾಕಿದ್ದೀನಿ ನೋಡಿ. ನಮ್ಮ ದೇವಸ್ಥಾನಕ್ಕೆ ಏನೋ ಬಂದು ಆ ಥರ ಮಾಡಿದರೆ ಯಾವ ತಯಾರು ಮಾಡಿಸ್ತಾರೆ ಅವ್ರಿಗೆ ಕ್ಯಾನ್ಸರ್ ಶುಗರ್ ಬಂದ್ಬಿಡುತ್ತೆ. ಯಾವ ತಯಾರು ಮಕ್ಕಳನ್ನ ಆ ಥರ ಗಲೀಜು ಮಾಡಿಬಿಟ್ಟು ಹೋಗ್ತೀರಾ, ನಿಮಗೆ ಕ್ಯಾನ್ಸರ್ ಶುಗರ್ ಬಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಇಷ್ಟೊಂದು ರಶ್ ಮಾಡ್ಕೊಂಡು ಈಗ ಜಾಲರಿ ಕಡೆಗೆ ಮಾಡಿದ್ವಿ, ಅಲ್ಲಿ ಉಗಿಯೋರು ಅಂತ ಗಾಡಿ ಹಾಕಿದ್ವಿ, ಅಲ್ಲೂ ಬಂದು ಡೈಪರ್ ಕಕ್ಕ ಮಾಡಿ ಹೋಗ್ತಾರೆ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ. ಅಮಾವಾಸ್ಯೆ ರಶ್ ಇರುತ್ತಲ್ಲ, ಅಲ್ಲೇ ಕುಡಿಸ್ಕೊಬಿಡ್ತಾರೆ. ಇನ್ನು ದೇವಸ್ಥಾನ ಮಾಡಿಬಿಟ್ಟಿದೆ ಮೂಲಸ್ಥಾನ. ಅಲ್ಲಿ ಮುಂಗಡೆ ಈಗ ಭಕ್ತರು ಬಂದು ಸುತ್ತರೇಖೆ ಅಂತ ಮಾಡಿ, ಸುತ್ತರೇಖೆ ಅವ್ರು ಬಾಯಿ ಹೋಗ್ತಾರೆ ಮಕ್ಕಳು ಅಂತ ಸುತ್ತರೇಖೆ ಮಾಡಿದ್ವಿ. ಅಲ್ಲಿ ಫೋನ್ ಮುಂದೆ ಬಂದು ಹಾಕೊಂಡು ಫೋನ್ ಮಾಡ್ತಾರೆ. ಇನ್ನೇನು ಮಾಡ್ತಾರಲ್ಲ, ಎಲ್ಲಿ ಕೇಳ್ತಾರೆ. ಅಂದಾದ್ರೆ ಯಾರಾದರೂ ಬಾವಿ ನೋಡಿಲ್ಲ ಅಂತಕ್ಕಂಥವ್ರು, ಬಾವಿ ನೋಡ್ಬೇಕನ್ನ ಆಸೆ ಇರಕ್ಕಂಥವ್ರು ಯಾರೋ ಬಾವಿ ತಗೊಡಲ್ಲ. ನಾವು ನಿಮಗೆ ಅಂತ ಆಸೆ ಇದ್ರೆ ಏನು ಮಾಡ್ತೀರ ಅಂದರೆ ಮೆಟ್ಲದ ಬಗ್ಗೆ ಬಲಗಡೆ ಕಾಣುತ್ತೆ ಬಾವಿ. ಸಾಧಾರಣವಾಗಿ ಒಂದು 5 ಅಡಿಗೆ ಬಾವಿ. ಬಾರವ ಕೂತು ಏನು ಮಾಡಲ್ಲ, ಬಾರವ ಬ್ಯಾಗಲ್ಲಿ ದುಡ್ಡು ಇರುತ್ತಲ್ಲ, ಬಾ ಸುಮ್ಮನೆ ಏನಾದ್ರು ಆರಾಮಾಗಿ ಬೈತೀನಿ. ಬೈಯ ಹಣ್ಣು ಒಳ್ಳೇನು. ನಮಗೆ ನಾಡ್ಕಾಡಕ್ಕೆ ಸುಳ್ಳಕ್ಕೆ ಬರೋ ತಂಗಿ ಅದಕ್ಕೆ ಬೈಯೋದು ಅಲ್ಲ. ನಂಗೆ ಈ ಥರ ಅನ್ನಕ್ಕೆ ಬರೋಕ್ಕಲ್ಲ ತಂಗಿ. ನನಗೆ 45 ವರ್ಷ 44 ವರ್ಷ. ನಮಗೆ ನಮ್ಮಪ್ಪ ನಮಗೆ ದೇವರ ದುರ್ಗಮ್ಮ ಸುತ್ತಗೊಬ್ಬ ಮೆಣಸಿನಕಾಯಿ 84 ವರ್ಷ ಇದ್ದೇನೆ. ನಮ್ಮಮ್ಮ ದುರ್ಗಮ್ಮನಾಗ ಹೊಡೆಯೋಳು 70 ವರ್ಷ. ನಮ್ಮ ಮನೆ ನಾನು ಹೋಗ್ಬೇಕು ಒಂದು ಆಸೆ ತಂಗಿ, ಅಲ್ಲಿ ಪ್ಲಾಸ್ಟಿಕ್ ಕಾಣ್ತಾ ಇಲ್ಲ ಪಕ್ಕದಲ್ಲಿ.
ಇದ್ರ ಪಕ್ಕ ಕಾಣುತ್ತೆ, ಆ ಮರದ ಪಕ್ಕ ಅಲ್ಲೇ ನಮ್ಮ ಮನೆ. ನಾನು 12 ಅಡಿ 8 ಅಡಿ ಅಗಲ ಇಷ್ಟು ಸಣ್ಣ ಗುಡ್ಲ ನಾವು ಬೆಳೆದಂತ. ನಾವು 6 ಜನ ಮಕ್ಕಳು, ನಾವು ಒಂದು ಹ್ಯಾಬಿಟ್ ಮಾಡಲ್ಲ. ಯಾಕೆಂದ್ರೆ ನಮ್ಮ ಅಪ್ಪ ಹಂಗೆ ಬೆಳೆಸಿದ್ದ ನನ್ನ ಹೇಳಿದ್ರೆ ನನ್ನ ಜೀವನ 13 ರೂಪಾಯಿಂದ ಬ್ರ್ಯಾಂಡ್ ಶರ್ಟ್ ಶುರು ಆಗುತ್ತೆ ಅಂತ ಲೈವ್ ಹೇಳ್ತೀನಿ ನಾನು. ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಬಂದಂತೆ. ನಾವೆಲ್ಲ ಅಳ್ತಮ್ಗಳು, ನಾವೆಲ್ಲ 3 ಡಿಗ್ರಿ ಓದಿವಿ. 3 ಡಿಗ್ರಿ ಅಂದರೆ ತಾಯಿ ತಂದೆ ಅಂದರೆ ಏನು ಅಂತ ನಾನು ತಿಳ್ಕೊಂಡಿದ್ದೀನಿ. ಜೊತೆಗಿದು ಏನಾಗುತ್ತೆ ಅಂತ ತೋರಿಸ್ಬಿಟ್ಟಿನಿ ನನ್ನ ತಂಗಳು. 2ನೇ ಡಿಗ್ರಿ ಏನಂದರೆ ಕಂಡರ ಬಗ್ಗೆ ಮಾತಾಡಲೇಬಾರ್ದು, ಕಂಡ ಮನೆ ಬಗ್ಗೆ ನೋಡಬಾರ್ದು. ಉದಾಹರಣೆ ಯಾರೊಬ್ಬಳು ಬಂದ ನೋಡಿ, ಏನೋ ಹೇಳೋಲ್ಲ, ಅವಳಿಗೆ ಗೊತ್ತಿಲ್ಲ ಸಾರ್ವಜನಿಕ ಸಹಾಯ ಮಾಡ್ತೀವಿ ಅಂತ ಅಥವಾ ತಲೆ ಹಾಕಬಾರ್ದು. ಅವು ತಲೆ ಕೆಟ್ಟರೆ ತಲೆ ಹಾಕ್ತಾರೆ ಅಂತ. 3ನೇದು ಒಂದಿದೆ, ಹಾಸಿಗೆ ಇದ್ರೆ ಸ್ಕಾಚ್ ಕಟ್ಟಬೇಕು. ಸಾಧಾರಣವಾದಿ 1000 ರೂಪಾಯಿ ಒಟ್ಟು ತಿನ್ನ ದೊಡ್ಡ ಶ್ರೀಮಂತ ಅಲ್ಲ, ಆಚೆ ಕಡೆ ಒಂದು 10 ರೂಪಾಯಿ ದಾನ ಮಾಡಿ ಬಂದರೆ ಅವ್ನು ಕೋಟ್ಯಾಧಿಪತಿ ಅಂತಾರೆ. ನಾನು ಅವೇ ಕಾರುಗಳು ಅವೇ ಬೇಕಾಗಿ ಬರೋದು. ನಾವೊಂದು 18 ಜನ ಇದ್ದೀವಿ ನಾವು, ನಮ್ಮ ಕುಟುಂಬ. ಇನ್ನು ಒಂದು 40 ಜನ ಒಟ್ಟಿಗೆ ಊಟ ಮಾಡ್ತೀವಿ ನಾವೇನು. ನಮ್ಮ ಮಂಚ ಈ ಪುಣ್ಯಾತ್ಮ ರಪ್ಪ ಮಾಡ್ಕೊಟ್ಟಿದ್ದು, ನಾವೇನು ಮಂಚ ಮೇಲೆ ಕೂತೀನಿ ಮಲಗಿಲ್ಲ ನೆಲದ ಮೇಲೆ. ಯಾಕೆಂದ್ರೆ ನಾವು ಸಮಾರಂಭಕ್ಕೆ ಹೋಗಲ್ಲ, ಸಮ್ಮಾನಕ್ಕೆ ಹೋಗಲ್ಲ, ಹೂವಿನ ರಾಕ್ಷಣಲ್ಲ. ಯಾಕೆಂದರೆ ಯಾವುದೇ ಮಂಚ ಬೆಳಿಬೇಕು ಅಂದರೆ ಅವನು ದುಡ್ಡಲ್ಲಿ ಬೆಳೆಯೋದಲ್ಲ. ನಾವು ತಿಳ್ಕೊಂಡಿರೋದು ಹಿಂಗೆ, ನಾವು ತಿನ್ನೋನು ಕಷ್ಟಪಟ್ಟಿರೋಂಥವ್ರು. ಸಾಕಷ್ಟು ಜನ ಹೊರಗೆಲ್ಲ ಸಾಕಿದ್ದೀವಿ ನಾವು. ಯಾರೊಬ್ಬರು ನಮ್ಮ ಮನೆಗೆ ಪಾತ್ರೆ ಬೆಳಗ್ತಿರಲ್ಲ, ಉಣ್ಣು ಮಲ್ಕೊಂಡವ್ರು ಯಾರೊಬ್ಬರು ಕಲ್ಲೆತ್ತಿರಲ್ಲ. ಇವತ್ತಿನವರೆಗೂ ಈ ಚೆನ್ನಾಗಿ ಸಾಧಾರಣವಾಗಿ ಈ ಕೈಯಲ್ಲಿ 22 ವರ್ಷ ನನಗೆ ಉತ್ಸವ ಮೂರ್ತಿ ಸಿಕ್ಕಿ. ಅದೇ ಉತ್ಸವ ಮೂರ್ತಿಯಲ್ಲಿ ಕಾಣುತ್ತಲ್ಲ, ಅದು ಭಾಳ ಅಬ್ರ, ಅಮಾವಾಸ್ಯೆ ದಿವಸ ಭಾಳ ಅಬ್ರ ಇರುತ್ತೆ. ಇನ್ನೊಳ್ಳೆ ಸಿಗುತ್ತೆ ಅದು ನನಗೆ. ಅದು ಎತ್ತಿಕ್ಬಿಡ್ತೀನಿ 5 ವರ್ಷ, ಮಕ್ಕಳಿರಲ್ಲ ನನಗೆ. ತದನಂತರ ಪೂಜೆ ಮಾಡಿ ಮಗುಡ್ತಾನೆ ಚಿರಂಜೀವಿ ದುರ್ಗ ಅಂತ, ಅವನಿಗೆ 14 ವರ್ಷ ಇದೆ. ಅಲ್ಲೇ ಶುರುವಾಗುತ್ತೆ ನನ್ನ ಪಯಣ. ಅದೇ ಹೊತ್ಕೊಂಡಿರೋದು. ಕರೆಂಟು ಕೊಡ್ತಾರೆ, ಆಂಧ್ರ ಕಲ್ಲ ಹೊಡಿತಾರೆ, ಮಿಂದು ಇಲ್ಲಿ ಕಂಪ್ಲೇಂಟು ಕೊಡ್ತಾರೆ. ನನ್ನ ತಂಗಿ ಗೊತ್ತಿರ್ತೀವಿ, ಇಲ್ಲಿ ಬಂದು ಕಂಪ್ಲೇಂಟು ಕೊಡ್ತಾರೆ. ಲೇಟ್ ಆಗುತ್ತಾ ಅಂತ ಬರ್ತಾರೆ ಅವರೆಲ್ಲ. ನಿನ್ಗೆ ಅವ್ರು ಹೊಳಿಕ್ ಬಿಡಲ್ವಾ ಅಂತಾರೆ. ಜಾಕೆಟ್ ಇಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದ್ರೆ 1 ಗಂಟೆ ಬೈಗಾಗ ತಗೊಂಡು ಕಾಯ್ತಾರೆ. ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ 5 ನಿಮಿಷ ಕಾಯಲ್ಲ, ಅರ್ಜೆಂಟ್ ಅಂತ ಇರ್ತಾರೆ. ಅಲ್ಲಾದ್ರೆ 3 ದಿನ ಆಗ್ಲೇ ಕಾಯ್ತಾ ಇರ್ತಾರೆ. ಡಾಕ್ಟ್ರು ಬರಲ್ವಲ್ಲ, ಅದಕ್ಕೆ ಕಾಯ್ತಾರೆ. ತಾಲೂಕು ಆಫೀಸ್ ಮುಂದೆ ನಾಯ್ತ ಸೊಳ್ಳೆ ಹೊಡಿತಾರೆ. ಸಿನಿಮಾ ಥಿಯೇಟರ್ ಮುಂದೆ ಉಚಿತ ಆಡ್ತಾರೆ. ದೇವಸ್ಥಾನ ಮುಂದೆ ಹಿಂಗೆ ಆಡಲ್ಲ. ಹಿಂದೂಗಳು ಹಣೆ ಬರೋ ಇಷ್ಟ ಅಂತ ನನ್ನ ಭಾವನೆ. ಎಲ್ಲೋದ್ರೂ ಇಷ್ಟೇ. ನಮ್ಮ ಸಾಧಾರಣವಾಗಿ ಈಗ ನೋಡಿ, ಯಾರಿಲ್ಲ, ಒಬ್ಬ ಪಂಚಬೀಡ್ ತೈನಾರೊಬ್ಬ, ಅವನು ಸಂತೆಬೆನ್ನೂರು ಯಾರು ಬಂದಿದ್ರೆ, ಸಂತೆಬೆನ್ನೂರು ಯಾರು ಇದೆ, ಪಂಚಾಕ್ಷರಿ ಮಗ ಅಂತೇಳಿ ಕೆನಡಾದಿಂದ ಬರ್ತಾನೆ. ಅವನು ಸಾಮಾನ್ಯವಾಗಿ ತುಂಬ ಶ್ರೀಮಂತರ ಮಗ, ದುಡ್ಡಲ್ಲಿ ಶ್ರೀಮಂತ ಅವನು, ಆದರೆ ಹೃದಯದಲ್ಲಿ ಭಾಳ ಬಡವ. ಅವನು ಬರ್ತಾನೆ, ನನ್ನ ಕಾಲು ಬಂದ್ಬಿಡುತ್ತೆ ಅವನಿಗೆ. ಸಾಧಾರಣವಾಗಿ ಅವನಿಗೆಲ್ಲ ಏನಿರಲ್ಲ, ಅವನು ಫಸ್ಟ್ ಕಾಲು ಬಂದ್ಬಿಡುತ್ತೆ, ಇತಿಹಾಸ ಶುರು ಮಾಡ್ಕೊಂತಾನೆ. ಕರ್ನೂಲ್ ಆಂಧ್ರ ಬೆಂಕಿ ಬೀಜಲ್ಲ ಬಸ್, ಅಲ್ಲಿ ಆಂಧ್ರದ ಬರ್ತಾನೆ. ಗೌತಮ್ ಅಂತ ಅವ್ನಿಗೆ ಕಣ್ಣು ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಚಿಕ್ಕನಾಯಕನ ಮಾತು ಸ್ಟಾರ್ಟ್ ಆಗ್ತದೆ. ಒಬ್ಬ ಹೇಮಂತ್ ಮೊಹಿತ್ ಅಂತ ಹೇಳಿ ಚಿಕ್ಕ ಹುಡುಗಿ ಒಂದು ಬರುತ್ತೆ, ರೂಪರಾಜೇಶ್ ಅಂತ, ಹಿಂಗೆ ಫ್ಯಾಮಿಲಿ ಬರ್ತಾರೆ. ಅವ್ರಿಗೆ ಬಸ್ ಚಾರ್ಜ್ ಅಲ್ಲಿ ಶುರು ಆಗ್ತದೆ ಪಯಣ. ಈ ಚಿಕ್ಕ ಹುಡುಗಿ ಪಯಣ ವಿಡಿಯೋ ಮಾಡೋದು ಬಂದು ರೇವತಿ ರಾಮಚಂದ್ರ ಜಸ್ಟ್ ಅಂತ ಬರ್ತಾರೆ ಹುಡುಗಿ. ಇನ್ನು ದಿವ್ಯಾ ಅಂತ 5ನೇ ಹುಡುಗಿ. ಇವರೆಲ್ಲ ನಯಾಜ್ ಅಂತ, ಮೇಬೂಬ್ ಅಂತ ಮಗು ಮಾತು ಬರುತ್ತೆ, ಜಮ್ಕಂಡಿರೋ ಎಲ್ಲ ಬಂದು ಶುರು ಆಗುತ್ತೆ. ಸಣ್ಣ ಕೂಡ ಇರ್ತೀನಿ, ನನ್ನ ಅಲ್ಲಿಂದ ತರ್ತಾರೆ. ನಾನು ಹೇಳ್ತೀನಿ ಫೇಸ್ಬುಕ್ಕಲ್ಲಿ ಬೇಡ ಅಂತ. ನಂಗೆ ಗೊತ್ತಿರುತ್ತೆ ಜನಗಳೆಲ್ಲ ಬ್ಲಡ್ ಮೆಸೇಜ್ ಮಾಡೋದು ಯಾಕಪ್ಪ ನಮಗೆ. ನಾವೇನು ನಂದೇನು ಕೋಟಿ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲ, ಅಕೌಂಟು ಇಲ್ಲ, ನಾನೇನು ಸಾಲ ಮಾಡೋದು, ಎಣ್ಣೆ ಅಂತ ಹೊಡೆಯೋದಿಲ್ಲ, ಬೀಡಿ ಹೊಡೆಯೋದು, ಯಾರ ಬಗ್ಗೆ ಮಾತಾಡೋದು ಇಲ್ಲ. ಮತ್ತು ಡ್ರೈವರಿಗೆ ಕೇಳಿಲ್ಲ, ಯಾಕಂದ್ರೆ ನನಗೆ ಗೊತ್ತು ನಾನೇ ಡ್ರೈವರ್ ಅಂದರೆ ಯಾರು ಕಾರ್ಯ ಬರಲ್ಲ ಅಂತ. ನನಗೆ ಗೊತ್ತಿರ್ತೀವಿ ಸಮಾರಂಭಗಳಿಗೆ ಹೋಗಲ್ಲ, ಯಾಕೆ ಸಮಾರಂಭ 10 ಕಳಿ ಕಳಿಸ್ತಾರೆ ಅಂತ. ಹಂಗೆ ಹೂವಿನ ಬಾಡಾಗ್ಬಿಡುತ್ತೆ ಅಂತ ನಮಗೆ ಜನಗಳು ಮನಸ್ಸಲ್ಲಿ ಅಚ್ಚರಿ ಉಳಿದು ಸಾಕು ಅಂತ ನಾವು ಈ ಕೆಲಸ ಮಾಡ್ತಾ ಬರ್ತೀವಿ. ನನ್ನ ಈ ಜಗತ್ತೋಸ್ಕರ ನಾವಲ್ಲ, ಭಕ್ತರು ಬಂದು ಭಕ್ತರೇ ಬೆಳೆಸಿ, ಭಕ್ತರೇ ಉದ್ಧಾರ ಮಾಡಿ, ಭಕ್ತರೇ ಆಗ್ತಾರೆ. ಸಾಮಾನ್ಯವಾಗಿ ಪ್ರಿಯಾ ದುರ್ಗಾ ಅಂತ ಒಂದು ಹುಡುಗಿ, ನನ್ನ ತಂಗಿ ಹೆಸರಿನ ಪಡೆದು ಈ ಥರ ಒಂದು ಹುಡುಗಿ ಬರುತ್ತೆ ಸಾಮಾನ್ಯವಾಗಿ. ಅವಾಗ ಬೈದ್ಬಿಡ್ತೀನಿ ನಾನು ಏನೋ ಒಂದು ಕೇಸಲ್ಲಿ. ಅವಳು ಹೇಳ್ತಾಳೆ, ಹಾಕೋತ ನನ್ನ ಪ್ರಿಯಾ ರಾಮದುರ್ಗ ಅಂತ ಹೆಸರು. ನನ್ನ ಹೆಸರು ರಾಮದುರ್ಗ ಅಂತ ಕೇಳಿದ್ರು, ಅಮ್ಮ ದಯವಿಟ್ಟು ಗಡೆ ಮಾಡೋದು ರಾಮದುರ್ಗ ಅಂತ ಕೇಳಿದ್ರು ಮೇಬೂಬ್ ಅಂತ ಮಗು ಮಾತು ಬರುತ್ತೆ ಅಂತ. ಅಲ್ಲಿಂದ ಶುರು ಆಗುತ್ತೆ ಪಯಣ. ನಾನು ಹೇಳ್ತೀನಿ ಫೇಸ್ಬುಕ್ಕಲ್ಲಿ ಹಾಕ್ಬೇಡಿ ನಮ್ಮ ಜನಗಳು ಸರಿ ಇಲ್ಲ ಅಂತ. ಜನ ಹೆಂಗೆ ಗೊತ್ತಾ, ಅವ್ರವ್ರ ಮನೆಗೆ 12 ಅಡಿ ಗುಂಡಿರುತ್ತೆ, ಕಂಡರ ಮನೆ ಬಂದು ನೋಡೋ ಜಾಸ್ತಿ ಎಲ್ಲ ಜನಗಳು. ಹಾಗಾಗಿ ನಾನು ಬೇಡ ಅಂತ ಸಾಕಷ್ಟು ಅನುಭವಿಸಿ ಬಂದಿದ್ದೀನಿ. ನಾನು 8 ವರ್ಷ ಹೊತ್ಕೊಂಡು ಕೊಡ್ತೀನಿ ದೇವ್ರನ್ನ ಗಲ್ಗಲಿ ಮೂಲೆಯಲ್ಲಿ. ಅದೇ ಉತ್ಸವ ಮೂರ್ತಿ. ಇಲ್ಲಿ ಮೂಲ ಸ್ಥಾನಕ್ಕಿಂತ ಜೋರದು ಉತ್ಸವ ಮೂರ್ತಿ. ನೀರು ಚೆಲ್ಲಲ್ಲ, ಕಳಸ ಒಂಬಳೆ ಬೀಳಲ್ಲ, ಆ ಥರ ಪವರ್ಫುಲ್ ದೇವರದು. ಅದೇ ಮತ್ತೆ ಒಳಗೆ ನನಗೆ ಸಿಕ್ಕಿ, ಅದೇ ಅಲ್ಲೊಳಗೆ ಸಿಕ್ಕಿದ್ದಂತ ನನಗೆ. ಆಮೇಲೆ ಶುರು ಆಗುತ್ತೆ ನನಗೆ ಎಲ್ಲಿ ಇಂಥ ಕೊರೋನಾಗಿಂತ 2 ತಿಂಗಳ ಮುಂಚೆ 16 ವರ್ಷ ನಿಂತು ಬರೋ ನೀರು ಬರುತ್ತೆ. ಅದೇ ದೇವ್ರು ಕೂತಿರೋದು, ಅದಕ್ಕೆ ದೇವ್ರಿಂದ ಕರ್ನಾಟಕ. ಆಮೇಲೆ ಪಕ್ಕದಲ್ಲಿ ನಾನು ದೇವ್ರು ನಂಬಲ್ಲ ನಮ್ಗೆ ತಿನ್ನಕ್ಕೆ ಕಣ್ಣಿರ್ಲಿಲ್ಲ. ಆಗ ಶುರು ಆಗುತ್ತೆ ದೇವ್ರಿಗೆ ಯಾಕೆಮ್ಮ. ಆಮೇಲೆ ಶುರು ಆಗುತ್ತೆ ಅಲ್ಲಿ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿರ ಮಕ್ಕಳು ಕಾದ್ರಿ ತೋರಿಸ್ತೀನಿ ಮಕ್ಕಳು ಹೆಂಗಿದ್ದಾರೆ ಅಂತ. ಅದಾ ಆಮೇಲೆ ಬಾಣ್ತಿಗೆಲ್ಲ ಸೊಳ್ಳೆ ಕಡಿತಾ ಇರುತ್ತೆ, ಗುಡ್ಡ ಹಾಕೊಂಡಿರ್ತೀರಿ, ಇದೆಲ್ಲ ಏನಿರಲ್ಲ. ಅಮ್ಮ ನೀವು ಮಾಡಬಾರ್ದು, ನಮ್ಮ ದೊಡ್ಡವರು ನೀವು ಮಾಡಬಾರ್ದು. ಈ ದೊಡ್ಡರು ಎಲ್ಲೂ ಮಾಡಬಾರ್ದು, ನಿಮ್ಮ ವಯಸ್ಸಿಗಲ್ಲ ನಾವು ಮಾಡಬಾರ್ದು. ಇಟ್ಬಿಡಿ ಆಮೇಲೆ ಮಾತಾಡೋದಂತೆ ಒಳ್ಳೇದಾಗ್ತದೆ. ಹಂಗೆ ಆ ಥರ ಸ್ವಾಮೀಜಿ ಅಲ್ಲಮ್ಮ, ನಾನು ಬರೀ ಬಯ್ಯನಷ್ಟೇ ತಮ್ಮ ಮಗ. ಈ ಥರ ಏನೋ ಪವಾರ್ ಮಾಡೋದು ಶಾಸ್ತ್ರದಲ್ಲ ನಂಗೆ ಕಲ್ತಿಲ್ಲಮ್ಮ. ಆಮೇಲೆ ಆಡ್ಕೊಳಕ್ಕೆ ಬರಲ್ಲ, ಸುಳ್ಳು ಹೇಳಕ್ಕೆ ಬರಲ್ಲ. ನನಗೆ 3 ಸರಿ ಬಂದು ಸಿಕ್ಕಿರಲಿಲ್ಲ. ಇಲ್ಲೇ ಇರ್ತೀನಕ್ಕ, ಫೋನ್ ಮಾಡಿ ಬಂದ್ಬಿಡ್ತೀನಲ್ಲಕ್ಕ. ಫೋನ್ ನಂಬರ್ ಫೋನ್ ಮಾಡಕ್ಕ ಸರಿ ಸ್ವಲ್ಪ ಎಲ್ಲರಿಗೂ ಬೈದು ಕೊಡ್ತೀನಿ. ಅದಕ್ಕೆ ಅಂತಾದ್ರೆ ಈಗ ಅಡುಗೆ ಚೆನ್ನಾಗಿದೆಯಾ ಪ್ರಸಾದ? ಇದನ್ನ ಮಾಡಿದ್ರೆ ಯಾರು ಅಂದರೆ ಕಿಡ್ನಿ ಫೇಲ್ ಆಗುತ್ತೆ ಅಂತ ಹೊಳಲ್ಕೆರೆ ಹತ್ರ ಯಾರೋ ಬಂದು ಗಿಲ್ಕೆನಳ್ಳಿರು ಅವ್ರು ಬರ್ತಾರೆ. ನಮ್ಮನೆ ಏನು ಕೊಡ್ತೀರಾ ಅಂದರೆ ನಾವು ಮೂಲಕ ಗೌಡ್ರು ನಮ್ಮ ತಮ್ಮಗೆ ಏನು ಕೊಡ್ತೀರಾ ಅಂದರೆ ಬೆಂಗಳೂರಿಗಿಲ್ವಾ, ಡೈವರ್ಸ್ ಕೊಡಲ್ವಾ, ಬಾಂಬೆಲಿಲ್ವಾ, ಡೆಲ್ಲಿಲಿಲ್ವಾ, ಗೌರ್ಮೆಂಟ್ ಕೆಲಸಗಿಲ್ವಾ ಅಂತ ಕೇಳೋರು. ಇಲ್ಲ ಇನ್ನು ಹುಡುಗಿ ಒಪ್ಕೊಳ್ಳೋದು, ಹುಡುಗಿ ಅಮ್ಮ ಒಪ್ತಾ ಇರಲಿಲ್ಲ. ಹುಡುಗಿ ಅಮ್ಮ ಹಿಂಗೆ ತಿವಿತೆ ಅಂತ
ಈಗ 4 ಜನ ಒಟ್ಟಿಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ನಾವು ಕುಡಿಯಲ್ಲ ತಿನ್ನಲ್ಲ ಸಂಸಾರ ಬಂತರು ಅಂತ. ತದನಂತರ ಒಬ್ಬ ಪುಣ್ಯಾತ್ಮ ಬರ್ತಾನೆ, ಕಿಡ್ನಿ ಫೇಲ್ ಅಂತ ರೆಡಿ ಮಾಡ್ತೀನಿ, ಅವ್ರ ಗಂಡ ಹೆಂಡತಿ ನಮ್ಮನೆ ಕೆಲಸ ಸೇರ್ಕೊಂತಾರೆ, ಅವರೇ ನಮ್ಮನೆ ಹೆಣ್ಣು ಕೊಡೋದು, 4-5 ತಿಂಗಳಲ್ಲಿ ಮದುವೆ ಮಾಡ್ಕೊಳ್ತೀನಿ. ಅರ್ಥ ಆಗತ್ತಾ? ಪ್ರಸಾದ ಏನಿದೆ ಇವತ್ತು ಬಂದಿರಿ ಕಿಡ್ನಿ ಫೇಲ್ ಆದಂತಕ್ಕಂಥ ಮನುಷ್ಯ ರೆಡಿಯಾಗಿ ಪ್ರಸಾದ ಮಾಡಿದ್ದೇನೆ. ಒಂದ್ಸರಿ ಏನು ಮಾಡೋಣ, ಈ ನಮ್ಮ ದೇವಸ್ಥಾನ ಕೆಲಸ ಮಾಡೋದು 1000 ಜನ ಇದ್ದಾರೆ, ಮತ್ತೆ ನೀವು ಅಕ್ಕಿ ಕೊಟ್ಟರೆ ಬೆಲೆ ಕೊಟ್ಟು ನಿಮ್ಗೆಲ್ಲ ಸೇರಿ ಒಂದ್ಸರಿ ಹೊರಗೆ ಒಂದ್ಸರಿ ನೆನ್ಬಿಡೋಣ. ಅಕ್ಕಿಯ ಯಾರ್ಯಾರು ಒಂದು ತುತ್ತು ಅಕ್ಕಿ ಕೊಟ್ಟಿರೋ ನಮಗೆ ನಿಮಗೆಲ್ಲ ನಾವು ಶರಣು. ಯಾಕೆಂದರೆ ತಿನ್ನ ಅನ್ನ ಕೊಡೋದು ದೊಡ್ಡ ಪುಣ್ಯಾತ್ಮ ಅಂತ ನನ್ನ ಭಾವನೆ. ಆಗುತ್ತಾ? ನಾವು ಯಾವತ್ತೂ ತಿನ್ನ ಅನ್ನ ಕೊಡೋರ್ನ, ಮತ್ತೆ ಯಾರು ಬಂದು ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಮಟನ್ ಕಡಿಬೇಕಾ, ಚಿಕನ್ ಕಡಿಬೇಕಾ ಅಂತ ವ್ಯವಸ್ಥೆ ನಮ್ಮ ದೇವಸ್ಥಾನಕ್ಕಿಲ್ಲ. ಅದಾಗುತ್ತಾ? ಊಟ ವ್ಯವಸ್ಥೆ ಮಾಡಿಸೋ ಶಕ್ತಿ ಇದ್ರೆ ಮಾಡಿಸಿ, ಆಗಿಲ್ಲ ಅಂದರೆ ಅಮ್ಮ ಮಾಡಬಾರ್ದಮ್ಮ, ನೀವು ದಯವಿಟ್ಟು ದೊಡ್ಡ ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ ಅಮ್ಮ, ನಾನು ಆಶ್ರಯ ಮಾಡ್ತೀನಿ, ಕೂತ್ಕೊಳ್ಳಿ, ದೊಡ್ಡ ಕಾಲು ಮುಟ್ಬಾರ್ದು, ಕೂತ್ಕೊಳ್ಳಿ ಅಮ್ಮ, ಏನು ಬರಲ್ಲ. ನಾನು ಯಾವುದೇ ಕಾಯಿಲೆ ಇರಲ್ಲ, ಯಾಕಂದ್ರೆ ಕಾಯಿಲೆ ನಮಗೆ ಬರಲ್ಲ, ನಮ್ಮ ಮನಸ್ಸು ಚೆನ್ನಾಯ್ತಿ, ಕೂತ್ಕೋ. ಕೊರೋನಾ ಬಂದಾಗ ಸಾಕಿ ನಾನು ಜನಗಳನ್ನ ನಾನು ತಲೆಗೆ ಇಷ್ಟಪಡ. ಎಂತಮ್ಮ ಕಾಯಿಲೆ ಬರುತ್ತೆ ನಮಗೆ ಅಣ್ಣ, ಕಾಯಿಲೆ ನಮಗೆ ಬರಲ್ಲ, ಮನಸ್ಸು ವಿನಾಕಾರಣ ಕೊಡತಕ್ಕಂಥ ಇಲ್ಲ, ಕೊಡೋಂಗಿಲ್ಲ. ಒಂದು ಟೋಲಗೂ ಫ್ರೀ ಬಿಡಬಾರ್ದು, ಒಂದು ಡಿಪಾರ್ಟ್ಮೆಂಟಿಗೂ ಬಿಡಬಾರ್ದು. ಅವ್ರನ್ನ ನೆನಪಿರ್ಲಿ ನಿಮಗೆ, ದುರ್ಗಾ ಸ್ಥಳ ಅಂತ ಹೇಳ್ಕೊಂಡೆ ಯಾರಾದರೂ ಬಂದರೆ ನನ್ನ ತಮ್ಮಂದ್ರಲ್ಲ, ನಾನು ಬಂದು ಬಿಡಬೇಡಿ. ನಾವೆಲ್ಲೂ ₹1 ನಿಮ್ಮನ್ನು ಕಂದ ಕೇಳಿರಲ್ಲ. ನಾವು ಕೇಳೋದೊಂದೇ ನಿಮ್ಮ ಪ್ರೀತಿನ, ನಾವು ಕೇಳೋದೊಂದೇ ನೀವು ಕೂಡ ಅಣ್ಣನ, ಎಲ್ಲಿ ಕಾಣಿಕೆ ಡಬ್ಬಿ ಮಾತ್ರ, ಗೊತ್ತಾ? ಅಂದಾದ್ರೆ ನೀವೆಲ್ಲ ಕಡೆ ಭಿಕ್ಷೆ ಬೇಡಿಕೆ ಬಂದು ನಂಗೆ ಹಾಕ್ತೀರಿ, ನಾನು ಒಳಗಡೆ ಕತ್ತೆ ಒಡ್ಡು ಬಿಟ್ಟಿದ್ದೀನಿ. ನಾನು ಒಂಥರ ಭಿಕ್ಷೆ ಬೇಡ್ತೀನಿ, ಅದು ಕೆಲವರು ಒಂದೊಂಥರ ಹೊಟ್ಟೆವ್ರು ಅಂತಾರೆ, ಅವ್ರಿಗೂ ಅಲ್ಲಿ ಭಿಕ್ಷೆ ಬೇಡೋ ಜಾಗ ಇಲ್ಲ, ಇಲ್ಲಿ ಬಂದು ಭಿಕ್ಷೆ ಬಿಡ್ಬೋದು. ಅದಾ ಕೂತ್ಕೊಳ್ಳಿ ಅಕ್ಕ, ನೀವು ಆಡಬಾರ್ದು. ಯಾವ ಊರು? ಎಲ್ಲಿ ಮಗ ಎಲ್ಲಿದ್ದಾನೆ? ಯಾಕೆ ನಿಮ್ಮಂತ ತಾಯಿಯ ಆಶೀರ್ವಾದ 100 ಇದ್ರೆ 1000 ಜನಕ್ಕೆ ಬೈತೀನಿ. ನಮ್ಮ ದುರ್ಗಮ್ಮ, ಸ್ಥಳ ಅಂದ್ರೆ ಗಂಗಮ್ಮ, ಮತ್ತೆ ನಾನು ಬಿಡ್ತೀನಿ. ನನ್ನ ಮರ್ತ್ಬಿಡ್ತೀರಾ? ಎಲ್ಲಿ ಬಿಡಕ್ಕ? 4 ಜನ ಸಹಾಯ ಮಾಡೋ ಗುಣ ಇದೆಯಾ? ಎಲ್ಲರಿಗೂ ಟೀ ಕೊಡ್ಬೇಡ, ಟೀ ಕೊಟ್ಟರೆ ಬಂದ್ರಲ್ಲ ಟೀ ಪೂರ್ತಿ ಸೋಯ ಹೇಳ್ತೀನಿ, ಪೂರ್ತಿ ಟೀ ನೋಡಿ ಕೊಡು, ಅಂಗವಿಕಲರಿ ಮಾತ್ರ. ಎಲ್ಲರೂ ಟೀ ಕೊಟ್ಟರೆ ಏನು ಮಾಡ್ತಾನೆ ಗೊತ್ತಾ? ನಾಳೆಗೆ ಬರ್ತಾನೆ, ಏನು ಮಾಡ್ತಾರಲ್ಲ ನಾಳೆನೇ ಬರ್ತಾರೆ. ನಾನು ಕುಂಟ್ರಿಗೂ ಬರ್ದು ಅಂದ್ರು ಒಂದ್ಸರಿ ಯಾತ್ರೆ ಬಂದಿದ್ದೆ, ಬೈಕ್ ನಲ್ಲಿ ಬಂದಿದ್ದೀನಿ ನಾನು. ಅವ್ರಿಗೊಂದು ಸ್ವಲ್ಪ ಪ್ರಾಬ್ಲಮ್, ಅಲ್ಲಿ ಗೌಡ್ರ ಇದಾರೆ, ಅವ್ರಿಗೊಂದು ಹೆಣ್ಣು ಸೆಟ್ ಆಗ್ಬೇಕಾಯ್ತು. ಈಗ ಹುಡುಗ ಅಲ್ಲಿ ಇಟ್ಟವಲ್ಲ ಹೆಣ್ಣು ಬೇಕಾ? ಲವ್ ಮಾಡು. ನಾನು ಇಲ್ಲ, ನಾನು ಹೆಣ್ಣು ಗಂಟು ಸೆಟ್ ಮಾಡಿ ಮದ್ವೆನ ಮಾಡ್ಕೊಡ್ತೀನಿ. ಸುಮಾರು ಹಾಳು ಮಾಡಿದ್ಯಾ? ನನ್ಗಲ್ಲ ಅಮ್ಮನ ತಿರ್ಗಾ ಒಂದ್ಸರಿ ಹೆಣ್ಣು ಸೆಟ್ ಮಾಡಕ್ ಹೋದಾಗ ಆಕ್ಸಿಡೆಂಟ್ ಆಗಿತ್ತು, ಅಮ್ಮ ನನ್ನ ಕೈ ಬಿಟ್ಟೆ ಅಂದಾಗ ಉಳಿಸ್ಕೊಟ್ಟೆ ಇದ್ದೆ. ಒಳ್ಳೆ ಹಾಳು ಮಾಡ್ತಿದ್ವಿ ಸಾಕಷ್ಟು. ಅವ್ರವ್ರ ಕ್ಯಾಸ್ಟ್ಗೆ ಅವ್ರನ್ನ ಸೆಟ್ ಮಾಡ್ತಾರೆ. ಹೌದಾ? ಗೌಡ್ರಿಗೆ ಗೌಡ್ರು, ಎಸ್ಸಿಗೆ ಎಸ್ಸಿ, ನಮಗೆ ಗೌಡ್ರು ಸಿಗಲ್ಲ, ಎಸ್ಸಿಗೆ ಅಂದ್ರೆ ಆಯ್ತು ಮಾಡ್ಕೊಡ್ತೀವಿ. ಸಿರಾದ್ರನ ಅಲ್ಲಿ ಒಬ್ಬ ನರಸಿಂಹ ಅಂತಿದ್ದಾನೆ, ದೊಡ್ಡ ಮರದ್ರು, ಅವರು ಇಲ್ಲಿ ಬಂದು ಉಳ್ಕೊಂಡ ನಿಂಗೆ ತಾಯಿ ಕಣ್ ಬರಲ್ಲ ಅಂತ ಕಸ ಹೊಡಿತಾನೆ. ಆ ತಾಯಿ ಕಣ್ ಬರ್ತಿಲ್ಲ ದೇವಸ್ಥಾನ ಮುಂದೆ ನೋಡಿದ್ದಲ್ಲ, ಆ ಮಗೊಂದ ಹೆಣ್ಣು ಕೊಡ್ತು, ಬಡವರು, ಅವ್ರು ಎತ್ತಿ ಧರ್ಮ. ಇಬ್ರು ಮಕ್ಕಳಿಗೆ ತಾಂತಾರಂತ ನಿಜ ಮಗ ಇವನು ಕಾಣಲ್ಲ. ಹಿರೇ ಮಗ ಚೆನ್ನಾಗಿದ್ದಾನೆ, ಚಿಕ್ಕ ಮಗ ಎಣ್ಣೆ ಕುಡಿತಾನೆ. ಅವರಿಬ್ರು ತಾಂತ ಆಳಾಗೋದು ಸಾಲಿ, ಚೆನ್ನಾಗಿರೋ ಕೊಡು. ಚೆನ್ನಾಗಿರೋ ಯಾಕೆ ಕೊಡು ಅಂದ್ರೆ ತಾಯಿ ಸಾಕ್ತಾವನೆ. ಗೊತ್ತಿರುತ್ತೆ ನಿಮಗೆ, ಮೊನ್ನೆ ಅವರಪ್ಪ ತಾಯಿ ತಂದೆ ಉಳಿಸೋಕ್ಕೋಸ್ಕರ ಬಂದು ಕಸ ಹೊಡೆದು ಅಂತ ಪುಣ್ಯಾತ್ಮ ಕುಡಿದಾರೆ. ಅವ್ರು ಚಿಕ್ಕ ಹುಡುಗ ಬಂದ ಸೇವೆ ಮಾಡಕ್ಕೆ ಅಪ್ಪ ಉಳಿಸಿತ್ತು ಅಂತ ಅಂತಾರೆ. ಹೆಣ್ಣು ಕೊಡ್ಸಂತ ನಂಬರ್ ಕೊಟ್ಟಾಗ ಮತ್ತೆ ಅಲ್ಲಿ ಮತ್ತೆ ಕೊಡ್ಬೇಕಾ? ನಾವು ಸೆಟ್ ಮಾಡಿದಾಗ ಅವರೇ ಕೊಡ್ತಾರೆ, ಗಂಡಿನ ಕಡೆ ಕೊಡ್ತಾರೆ. ಯಾರು ಹಾಳಾಗ ಹೋಗಿದ್ರೆ ನಂಬರ್ತಾರೆ, ಗಂಡಿನ ಕಡೆ ಕೊಡ್ತಾರೆ, ಹೆಣ್ಮಕ್ಳು ಅವ ನೀನು ಹಿಂಗೆಲ್ಲ ಸರಳ ನಿನ್ ಬುದ್ಧಿ ಕೊಡ್ಬೇಡ, ಒಳ್ಳೆ ಬುದ್ಧಿ ಕೊಡ್ಬೇಡ. ನೋಡ್ ಮಾಡು, ಬಡಬಗ್ರು ಉದ್ಧಾರ ಮಾಡು. 10,000 ಕೊಟ್ಟಿದ್ರಿಗೂ ಮಾಡ್ಕೊಟ್ಟಿದ್ದೀನಿ, 20,000 ಕೊಡೋರ್ಗೂ ಮಾಡ್ಕೊಟ್ಟಿದ್ದೀನಿ. ಲೈವ್ ಮಾಡ್ಬಿಡ್ತಾರಲ್ಲ 10,000.